Next, types of royalty. The first one, patent royalty. Second one, mining royalty. Third one, copyright royalty. So, patent royalty means any manufacturing company has to pay royalty to the creator, inventor, or owner of patent for producing and selling of product under license is called as patent royalty. ಸೊ ಯಾವುದೇ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆ ಪ್ರಾಡಕ್ಟ್ ಡಿಸೈನ್ ಆಗಿರಬೇಕು. ಆ ಪ್ರಾಡಕ್ಟ್ನ ಸಂಪೂರ್ಣವಾಗಿ ಇನ್ವೆಂಟರು ಏನು ಮಾಡಿರ್ತಾನೆ, ಕ್ರಿಯೇಟ್ ಮಾಡಿರಬೇಕು. ಈ ಚಿತ್ರದಲ್ಲಿ ನೀವು ಕಾಣ್ಬೋದು, ಇಲ್ಲಿ ಒಂದು ವೆಹಿಕಲ್ ಚಿತ್ರ ಇದೆ. ಈ ವೆಹಿಕಲ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಮುಂಚೆ ಆ ವೆಹಿಕಲ್ ಯಾವ ಥರ ಇರಬೇಕು ಅನ್ನೋದೊಬ್ಬ ಕ್ರಿಯೇಟರ್ ಏನು ಮಾಡ್ತಾನೆ, ಡಿಸೈನ್ ಮಾಡ್ತಾನೆ, ಅದು ಇನ್ವೆಂಟರ್ ಮಾಡ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಈ ಇನ್ವೆಂಟರ್ ಅಥವಾ ಕ್ರಿಯೇಟರ್ ಮಾಡಿರ್ತಕ್ಕಂಥ ಈ ಕ್ರಿಯೇಷನ್ ಒಬ್ಬ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇಷ್ಟಪಟ್ಟರೆ ಆ ಕ್ರಿಯೇಷನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಆ ಕ್ರಿಯೇಟ್ ಮಾಡಿರೋ ವ್ಯಕ್ತಿಗೆ ಈ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೆಲವೊಂದು ರಾಯಲ್ಟಿಯನ್ನು ಪೇಮೆಂಟ್ ಮಾಡಬೇಕಾಗ್ತದೆ. ಸೊ ಈ ರಾಯಲ್ಟಿಯನ್ನು ಏನಂತ ಕರಿತೀವಿ, ಪೇಟೆಂಟ್ ರಾಯಲ್ಟಿ. Second one, mining royalty. Mining company are to pay royalty to the owner of mine or landlord for extraction of natural resources from the earth. ಇಲ್ಲಿ ಒಂದು ಮೈನಿಂಗ್ ಕಂಪನಿ ಯಾವುದೋ ಒಂದು ಲ್ಯಾಂಡ್ನಲ್ಲಿ ಮೈನಿಂಗ್ ಮಾಡುತ್ತೆ. ನ್ಯಾಚುರಲ್ ರಿಸೋರ್ಸನ್ನು ಭೂಮಿಯಿಂದ ಹೊರಗೆ ತೆಗೆಯುವಂಥ ಕೆಲಸ ಈ ಮೈನಿಂಗ್ ಕಂಪ್ನಿದು. ಆ ಜಾಗದ ಒಡೆಯ ಯಾರು ಇರ್ತಾರೋ ಅವ್ರನ್ನ ಲ್ಯಾಂಡ್ ಲಾರ್ಡ್ ಅಂತ ಕರೀತಾರೆ. ಸೊ ಆ ಜಾಗದಲ್ಲಿ ಆ ಲ್ಯಾಂಡಲ್ಲಿ ಮೈನಿಂಗ್ ಮಾಡಬೇಕಾದ್ರೆ ಲ್ಯಾಂಡ್ ಲಾರ್ಡ್ನ ಏನು ಮಾಡಬೇಕು, ಪರ್ಮಿಷನ್ನ ತೊಗೋಬೇಕಾಗ್ತದೆ. ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಯಾವುದೋ ಒಂದು ಕಲ್ಲಿದ್ದಲೋ ಕೋಲ್ ಅಥವಾ ಯಾವುದಾದ್ರೂ ನ್ಯಾಚುರಲ್ ರಿಸೋರ್ಸನ್ನು ಅಲ್ಲೇನು ಮಾಡ್ತಿದ್ದಾರೆ, ಮೈನಿಂಗ್ ಮಾಡ್ತಾಯಿದ್ದಾರೆ. ಆ ಸಂಪೂರ್ಣ ಮೈನಿಂಗ್ ಮಾಡ್ತಾ ಇರ್ತಕ್ಕಂಥ ವರ್ಕರ್ಗಳಾಗಿರ್ಬೋದು, ಅಲ್ಲಿ ವೆಹಿಕಲ್ಗಳಾಗಿರ್ಬೋದು, ಅವೆಲ್ಲ ಕೂಡ ಮೈನಿಂಗ್ ಕಂಪ್ನಿಗೆ ಸಂಬಂಧಪಟ್ಟಿದ್ದು. ಆ ಲ್ಯಾಂಡ್ ಇದೆಯಲ್ಲ, ಆ ಲ್ಯಾಂಡ್ ಓನರೇ ಬೇರೆ. ಸೊ ಆ ಮೈನಿಂಗ್ ಕಂಪ್ನಿ ಏನು ಮಾಡಬೇಕು, ಆ ಒಂದು ಲ್ಯಾಂಡಲ್ಲಿ ರಿಸೋರ್ಸನ್ನು ಹೊರಗೆ ತಗೋಬೇಕಾದ್ರೆ ಆ ಲ್ಯಾಂಡ್ನ ಓನರ್ಗೆ ಕೆಲವೊಂದು ರಾಯಲ್ಟಿಯನ್ನು ಪೇಮೆಂಟನ್ನು ಮಾಡಬೇಕಾಗ್ತದೆ. ಸೊ ಹೀಗೆ ಮೈನಿಂಗ್ ಕಂಪನಿ ಲ್ಯಾಂಡ್ ಲಾರ್ಡ್ಗೆ ಪೇಮೆಂಟ್ ಮಾಡ್ತಕ್ಕಂಥ ರಾಯಲ್ಟಿಯನ್ನು ನಾವೇನಂತ ಕರಿತೀವಿ, ಮೈನಿಂಗ್ ರಾಯಲ್ಟಿ. Next, copyright royalty. Publishing company pay royalty to the author of books for publishing and selling of books is called as copyright royalty. ಅಂದರೆ ಒಂದು ಬುಕ್ಸನ್ನು ಬರೆಯುವಂಥ ಆಥರೇ ಬೇರೆ, ಅದನ್ನು ಪಬ್ಲಿಷ್ ಮಾಡೋ ಪಬ್ಲಿಷ್ ಕಂಪ್ನಿಯೇ ಬೇರೆ. ಸೊ ಈ ಪಬ್ಲಿಷ್ ಕಂಪನಿ ಏನು ಮಾಡುತ್ತೆ, ಈ ಪಬ್ಲಿಷ್ ಮಾಡ್ತಕ್ಕಂಥ ಬುಕ್ಸನ್ನು ಯಾರು ಬರೆದಿರ್ತಾರೋ ಆ ಆಥರಿಂದ ಕೆಲವು ರೈಟ್ಸನ್ನು ಪಡ್ಕೊಂಡು ಪಬ್ಲಿಷಿಂಗ್ ಕಂಪನಿ ಏನು ಮಾಡಬೇಕು, ಆಥರ್ಗೆ ಕೆಲವೊಂದು ರಾಯಲ್ಟಿಯನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ಆ ಬುಕ್ಕನ್ನು ಪಬ್ಲಿಷ್ ಮಾಡಬೇಕಾದ್ರೆ ಮತ್ತು ಸೇಲ್ ಮಾಡಬೇಕಾದ್ರೆ. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಬುಕ್ಸ್ ಇದೆ ನನ್ನ ಹತ್ರ, ಅಡ್ವಾನ್ಸ್ಡ್ ಅಕೌಂಟೆನ್ಸಿ. ಈ ಅಡ್ವಾನ್ಸ್ಡ್ ಅಕೌಂಟೆನ್ಸಿ ಬರೆದಿರೋ ಆಥರ್ ಯಾರು, SP ಜೈನ್, KL ನಾರಾಯಣ್. ಇವರಿಬ್ಬರು ಕೂಡ ಆಥರು. ಈ ಬುಕ್ಸನ್ನು ಬರೆದಿರ್ತಕ್ಕಂಥ ಆಥರು. ಇವರು ಬರೆದಿರ್ತಕ್ಕಂಥ ಬುಕ್ಸನ್ನು ಈ ರೀತಿ ಬುಕ್ಕಾಗಿ ಪಬ್ಲಿಷ್ ಮಾಡಿ ಅದನ್ನು ಸೇಲ್ ಮಾಡಿರ್ತಕ್ಕಂಥ ಪಬ್ಲಿಷಿಂಗ್ ಕಂಪ್ನಿ ಯಾವುದು, ಕಲ್ಯಾಣಿ ಪಬ್ಲಿಷರ್. ಈ ಕಲ್ಯಾಣಿ ಪಬ್ಲಿಷರ್ ಏನು ಮಾಡಬೇಕು, ಈ ಜೈನ ನಾರಂಗ್ ಬರೆದಿರ್ತಕ್ಕಂಥ ಬುಕ್ಸನ್ನು ಪಬ್ಲಿಷ್ ಮಾಡಿ ಸೇಲ್ ಮಾಡಬೇಕಾದ್ರೆ ಈ ಕಲ್ಯಾಣಿ ಪಬ್ಲಿಷರ್ ಜೈನ ನಾರಂಗ್ ಆಥರ್ಗಳಿಗೆ ಕೆಲವು ರಾಯಲ್ಟಿಯನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ಪೇಮೆಂಟ್ ಮಾಡ್ತಕ್ಕಂಥ ರಾಯಲ್ಟಿಯನ್ನೇ ನಾವೆಂತ ಕರಿತೀವಿ, ಕಾಪಿರೈಟ್ ರಾಯಲ್ಟಿ.